3991 ಪೋಸ್ಟ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ವಿಡಿಯೋದಲ್ಲಿ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಲ್ಲ, ಈ ಒಂದು ಭಾಗದ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. KK ಮತ್ತು RPC ಹುದ್ದೆಗಳು ಒಟ್ಟು 3991 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಾಗ ಏನು ನೋಡ್ತಾ ಇದ್ದಾರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು 3395 ಹುದ್ದೆಗಳನ್ನು. ಇವು ನಾನ್ HK ಪೋಸ್ಟ್ ಅಂತ ಹೇಳ್ಬೋದು. RPC ಅಂತ ಏನು ಕರಿತೀವಿ, ನಾನ್ HK. ಅದರಲ್ಲಿ 395 KK ಇದೆ, ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕಕ್ಕೆ ಹುದ್ದೆ ಮೀಸಲಿಟ್ಟಿದೆ. ಒಟ್ಟು 3991 ಹುದ್ದೆಗಳನ್ನು ಆಗಿದೆ. ಇದು ಡೇಟ್ ಬಂದು 5/6 ನಿನ್ನೆ ದಿನಾಂಕ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ನೋಡಿ. 5/6/2026 ಒಂದು ಅಧಿಸೂಚನೆ ಹೊರಡಿಸಲಾಗಿದೆ. ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ವಿವರವನ್ನು ನೋಡೋದಾದರೆ, ಹುದ್ದೆಯ ಹೆಸರು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲು, ವೇತನ ಶ್ರೇಣಿ 37,500ರಿಂದ 76,000ವರೆಗೂ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಪುರುಷ 2266 ಅಂತ ಅಂದರೆ ಪುರುಷರಿಗೆ 2266 ಇದ್ದಾವೆ, ಮಹಿಳೆಯರಿಗೆ 755 ಪೋಸ್ಟನ್ನು ಒಳಗೊಂಡಿದೆ. ಇದರಲ್ಲಿ 3095 ಹೇಳ್ತಾಯಿದೆ. ಇದು ನಾನ್ HK ಪೋಸ್ಟ್ಗಳನ್ನ ನಿಮ್ಗೆ ಹೇಳ್ತಾ ಇರೋದು. ಕಲ್ಯಾಣ ಕರ್ನಾಟಕ 395 ಇದ್ದಾವೆ. ಸೊ ಇದರಲ್ಲಿ ಸೇವಾನಿವೃತ್ತ ಪುರುಷರಿಗೆ 257, ಸೇವಾನಿವೃತ್ತ ಮಹಿಳೆಯರಿಗೆ 82, ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಪೋಸ್ಟ್ಗಳನ್ನು ಇಟ್ಟಿದ್ದಾರೆ. ಒಟ್ಟು 3395 ನಾನ್ HK ಪೋಸ್ಟ್ಗಳು ನೀವಾಗಿದ್ದಾವೆ. ಸೇಮ್ ಇರುತ್ತೆ ಎರಡೇ ರೀತಿ. ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಏನಿದೆಲ್ಲ ಎರಡು ಕೂಡ ಪೇಮೆಂಟ್ ಸ್ಕೇಲು ಮತ್ತು ಎಲಿಜಿಬಿಲಿಟಿ ಕ್ರೈಟೇರಿಯಾ, ಹೈಟು ಮತ್ತು ವೇಟು, ರನ್ನಿಂಗ್ ಏನಿದೆಲ್ಲ ಫಿಸಿಕಲ್ ಟೆಸ್ಟು ಎಲ್ಲ ಸೇಮ್ ಇರ್ತವೆ. ಜಸ್ಟ್ ಪೋಸ್ಟ್ಗಳಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ. ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಪೋಸ್ಟ್ ಜಾಸ್ತಿ ಇರ್ತವೆ, ಕಲ್ಯಾಣ ಕರ್ನಾಟಕ ಸ್ವಲ್ಪ ಕಡಿಮೆ ಇಟ್ಟಿರ್ತಾರೆ. ಈ ಒಂದು ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗೆ ವಿದ್ಯಾರ್ಥಿಯನ್ನು ನೋಡೋದಾದರೆ PUC ಮುಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೆಕೆಂಡ್ PUC ಮುಗಿದವರು ಅದಕ್ಕೆ ತಸ್ತಮಾನ ವಿದ್ಯಾರ್ಥಿ ಹೊಂದಿರುವ ಪೋಸ್ಟ್ಗಳಿಗೆ ಇದು ಎಲಿಜಿಬಲ್ ಅಂತ ಹೇಳ್ಬೋದು. PUC ಮುಗಿದವರು ಅರ್ಜಿ ಸಲ್ಲಿಸ್ಬೋದು. ಇದು ಜೊತೆಗೆ CBSE ಮತ್ತು ICSE ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ ಕೂಡ ಅವರು ಕೂಡ ಎಲಿಜಿಬಲ್ ಇರ್ತಾರೆ. ಜೊತೆಗೆ ITI ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. 2 ವರ್ಷದ ITI ಕೋರ್ಸ್ ಯಾರು ಮುಗಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತಾರೆ. ಅದರ ನಂತರ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಗರಿಷ್ಠ ವಯೋಮಿತಿಯನ್ನು ನೋಡೋದಾದರೆ ಎಷ್ಟು ವಯಸ್ಸನ್ನು ಮಿತಿಯನ್ನುಗೊಳಿಸಿದ್ದಾರೆ ಅಂದರೆ, ಸಾಮಾನ್ಯ ವರ್ಗಕ್ಕೆ ನೋಡಿ 33 ವರ್ಷ, ಜನರಲ್ ಕ್ಯಾಟಗರಿವರೆಗೆ 33 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂದರೆ SC ST ಮತ್ತು ಕ್ಯಾಟಗರಿಯನ್ನು ಅಭ್ಯರ್ಥಿಗಳಿಗೆ ಮತ್ತು ಕ್ಯಾಟಗರಿಯನ್ನು 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷ ಅಂತ ಕೊಟ್ಟಿದ್ದಾರೆ. 35 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತಾರೆ. ಆ್ಯಕ್ಚುಲಿ ಇದು SC STಗೆ ಜಾಸ್ತಿ ಇರಬೇಕಾಗಿತ್ತು, ಸೇಮ್ ಇಟ್ಟಿದ್ದಾರೆ. 2A 2B 3A 3B ಎಲ್ಲರಿಗೂ ಕೂಡ ಸೇಮ್ 35 ವರ್ಷ ಇಟ್ಟಿದೆ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಒಂದು ಏಜ್ ಲಿಮಿಟನ್ನು ಇಟ್ಟಿದ್ದಾರೆ. ಮತ್ತು ಇಲ್ಲಿ ಸೇವಾನಿವೃತ್ತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿದೆಲ್ಲ ಸಾಮಾನ್ಯ ಅರ್ಹತೆಗಳಿಗೆ 38 ವರ್ಷ ಕೊಟ್ಟಿದ್ದಾರೆ. ಆಲ್ರೆಡಿ ಕಾನ್ಸ್ಟೇಬಲ್ ಇರ್ತಾರೆ ಅಂಥವರಿಗೆ, ಸೇವಾನಿವೃತ್ತ ಮಹಿಳಾ ಪುರುಷ ಮತ್ತು ಅಭ್ಯರ್ಥಿಗಳಿಗೆ ಅಥವಾ ಪೊಲೀಸ್ ಇಲಾಖೆ ಅಥವಾ ಇನ್ನಿತರ ಬೇರೆ ಬೇರೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಅಭ್ಯರ್ಥಿಗಳಿಗೆ 38 ವರ್ಷ. SC ST ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳು 40 ವರ್ಷವರೆಗೂ ಅವಕಾಶ ಕೊಟ್ಟಿದ್ದಾರೆ. ಒಂದು 2-3 ವರ್ಷ ಹೆಚ್ಚಿಗೆ ಕೊಟ್ಟಿದ್ದಾರೆ. ಆಲ್ರೆಡಿ ಬೇರೆ ಒಂದು ಇಲಾಖೆಯಲ್ಲಿ ಸೇವೆ ನೀಡ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ಸೇವಾನಿವೃತ್ತ ಅಭ್ಯರ್ಥಿಗಳಿಗೆ ಒಳಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಷರತ್ತುಗಳಿದ್ದಾವೆ ಆಲ್ರೆಡಿ ಸೇವೆ ಸಲ್ಲಿಸ್ತಾ ಇರುವಂಥ ಅಭ್ಯರ್ಥಿಗಳಿಗೆ. ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಇದೇ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸುವಂತ ತಿಳಿಸ್ಕೊಡ್ತೀನಿ. ಫೋನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು, ಆ ರೀತಿ ತಿಳಿಸ್ಕೊಡ್ತೀನಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕಗಳು ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 8/6/2026ಕ್ಕೆ ಅರ್ಜಿ ಪ್ರಾರಂಭ ಆಗಿದೆ. ಅಂದರೆ ಇವತ್ತು 6ನೇ ತಾರೀಕು, ನಾಳೆ 7-8 ತಾರೀಕಿಗೆ ಓಪನ್ ಆಗುತ್ತಿದ್ದು. ಇನ್ನು 2 ದಿನ ಬಿಟ್ಟು ಕೊನೆಯ ದಿನಾಂಕ 3/7/2026ಕ್ಕೆ ಅರ್ಜಿ ಕೊನೆ ಇದೆ. ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 4/7/2026 ಅಂತ ಕೊಟ್ಟಿದ್ದಾರೆ. ಅರ್ಜಿ 3 ತಾರೀಕು ಎಂಡ್ ಆಗುತ್ತೆ. 4ನೇ ತಾರೀಕು ನಿಮಗೆ ಪೇಮೆಂಟ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ 1 ದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ.
ಪೇಮೆಂಟನ್ನು ನೋಡೋದಾದರೆ ನೋಡಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಇಟ್ಟಿದೆ. ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಕೊಟ್ಟಿದೆ. ಅದೇ ರೀತಿ ರೀಫಂಡ್ ಆಪ್ಷನ್ ಇರುವುದಿಲ್ಲ, ಪೇಮೆಂಟನ್ನು ನಿಮಗೆ ಒಳ್ಳೆ ಕೊಡೋದಿಲ್ಲ ಅಂತ ಒಂದು ಸಲ ಮಾಡಿದ ಮೇಲೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ನೀಟ್ಟಿದ್ದಾರೆ. SC/ST ಕ್ಯಾಟಗರಿ ಮತ್ತು ಎಕ್ಸ್ ಆರ್ಮಿ ಅವರಿಗೆ ಮತ್ತು ತೃತೀಯ ಲಿಂಗ ಟ್ರಾನ್ಸ್ಜೆಂಡರ್ ಅವರಿಗೆ ಈ ರೀತಿಯಾಗಿ ಪೇಮೆಂಟನ್ನು ಇಟ್ಟಿದ್ದಾರೆ. ಲಿಖಿತ ಪರೀಕ್ಷೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಯಾವ ರೀತಿ ನಡೀತೆ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ. OMR ಶೀಟ್ ಆಫ್ಲೈನ್ ಮುಖಾಂತರ OMR ಮಾದರಿಯಲ್ಲಿ ಈ ಒಂದು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪ್ರಶ್ನೆ ಪತ್ರಿಕೆ ನೋಡೋದಾದರೆ ಯಾವ ರೀತಿ ಸಿಲೆಬಸ್ ಇರುತ್ತೆ, ಯಾವ ರೀತಿ ಕ್ವಶನ್ಸನ್ನು ತೆಗಿತಾರೆ ವಿಷಯದ ಬಗ್ಗೆ ಅಂತ ನೋಡೋದಾದರೆ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ. ಸಬ್ಜೆಕ್ಟು ಸಾಮಾನ್ಯ ಜ್ಞಾನ ಇರುತ್ತೆ, ಇದರಲ್ಲಿ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜು, ಸೈನ್ಸು, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡೆ ಸಾಮಾನ್ಯ ಅಧ್ಯಯನ ಅಂತ ಕೊಟ್ಟಿದ್ದಾರೆ. ಒಟ್ಟು ಪ್ರಶ್ನೆಗಳು 100 ಇರ್ತವೆ ಅಂತ ಕೊಟ್ಟಿದ್ದಾರೆ. ಒಟ್ಟು ಅಂಕಗಳು 100 ಇದ್ದಾವೆ. ಇಲ್ಲಿ ನಿಮಗೆ ಸಮಯ ಬಂದು 1 ತಾಸು 30 ನಿಮಿಷ ಅಂದರೆ 90 ನಿಮಿಷ ನಿಮಗೆ ಕೊಟ್ಟಿದ್ದಾರೆ. 1.5 ತಾಸು ನಿಮಗೆ ಸಮಯ ಇರುತ್ತೆ. ಈ ರೀತಿಯಾಗಿ ನಿಮಗೆ ಒಳಗೊಂಡಿದೆ ಪಠ್ಯಕ್ರಮ. ಲಿಖಿತ ಪರೀಕ್ಷೆ ವೇಳಾಪಟ್ಟಿಯನ್ನು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ದಿನಾಂಕ 2/8/2026 ಬೆಳಗ್ಗೆ 10:30ರಿಂದ 12 ಗಂಟೆವರೆಗೂ ನಿಮಗೆ ಅವಕಾಶ ಇದೆ. ತದನಂತರ ತಿಳಿಸಲಾಗುವುದು ಕೊಟ್ಟಿದ್ದಾರೆ. ನಂತರ ದಿನಾಂಕದಲ್ಲಿ ತಿಳಿಸಲಾಗುವುದು ಕೊಟ್ಟಿದ್ದಾರೆ. ಟಿಪ್ಪಣಿ ಬಿಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆಯದ ಅಭ್ಯರ್ಥಿಗಳಿಗೆ ಅಂತ ಹೇಳಿದೆ. ಕನ್ನಡ ಪೇಪರ್ ಏನಿದೆಲ್ಲ ಡೇಟ್ ಅಲೌನ್ಸನ್ನು ಮಾಡಿದ್ದಾರೆ. 2/8/2026ಕ್ಕೆ ಕನ್ನಡ ಪೇಪರ್ ಅಂತ ಕೊಟ್ಟಿದ್ದಾರೆ. ಒಂದು ಸಲ ನೀವು ಕನ್ನಡ ಪಾಸ್ ಆದರೆ ಮತ್ತೊಮ್ಮೆ ನೀವು ಕನ್ನಡ ಪೇಪರ್ ಬರೆಯೋ ಅವಶ್ಯಕತೆ ಇಲ್ಲ. ಯಾರು ಬರೆದಿಲ್ಲ ಅವರಿಗೆ ಈ ಒಂದು ದಿನಾಂಕದಂದು ಕನ್ನಡ ಪೇಪರ್ ಎಕ್ಸಾಮ್ ಇರುತ್ತೆ, ಬರ್ಕೋಬೋದು. ಹಾಗೂ ಈ ಒಂದು ಎಕ್ಸಾಮ್ನಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಅಂತ ಕೊಟ್ಟಿದ್ದಾರೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಕೂಡ. ನಿಮಗೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ ಇರ್ತವೆ, ಅದರಲ್ಲಿ ಸರಿಯಾದ್ದನ್ನು ಮಾತ್ರ ಹಾಕಬೇಕು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1ರಷ್ಟು ಅಂಕಗಳನ್ನು ಕಳೆಯಲಾಗಿದೆ. ಅಂದರೆ ನೀವು 4 ಸಲ ಏನಾದರೂ ತಪ್ಪು ಒಂದು ರಾಂಗ್ ಆನ್ಸರ್ ಮಾಡಿದರೆ ಅದರಲ್ಲಿ ಒಂದು ಸರಿದುದನ್ನು ನಿಮಗೆ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು 4 ತಪ್ಪು ಹಾಕಿದರೆ ಅದರಲ್ಲಿ ಸರಿದುದನ್ನು ಒಂದನ್ನು ಕೂಡ ನೆಗೆಟಿವ್ ಆಗಿ ನಿಮಗೆ ತೆಗಿತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಹಾಕೋಬೇಕಾಗುತ್ತೆ. ಹಾಗೂ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸಹಿಷ್ಣುತೆ ಪರೀಕ್ಷೆ ನೋಡಿ. ಪುರುಷ ಮತ್ತು ಸೇವಾನಿವೃತ್ತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎತ್ತರ ಎಷ್ಟಿರ್ಬೇಕಂದ್ರೆ 168 ಸೆಂಟಿಮೀಟರ್ ಎತ್ತರ ಇರಬೇಕಂತ ಕೊಟ್ಟಿದ್ದಾರೆ. 168. ಎದೆ ಸುತ್ತಳತೆ 86 ಸೆಂಟಿಮೀಟ್ರ್. ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟ್ರ್ ವಿಸ್ತರಣೆ ಆಗಬೇಕಂತ. ಮಹಿಳೆಯರಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟ್ರ್ ಇರಬೇಕು. ತೂಕ 45 kg ತೂಕ ಮಹಿಳೆಯರು ಇರಬೇಕಂತ ಕೊಟ್ಟಿದ್ದಾರೆ. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ಷರತ್ತನ್ನು ಕೊಟ್ಟಿದ್ದಾರೆ. ಅವರು 155 ಸೆಂಟಿಮೀಟರ್ ಹೈಟ್ ಇರಬೇಕು. ಎದೆ ಸುತ್ತಳತೆ 5 ಸೆಂಟಿಮೀಟರ್. ವಿಸ್ತರಣೆಯಿಂದಾಗ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಇರಬೇಕಂತ ಕೊಟ್ಟಿದ್ದಾರೆ. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ 150 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕಂತ ಮಾತ್ರ ಕೊಟ್ಟಿದ್ದಾರೆ. ಅದ ನಂತರ ನಿಮಗೆ ಇಲ್ಲಿ ರನ್ನಿಂಗ್ ಇರುತ್ತೆ. ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರುತ್ತೆ. ಅಂದರೆ ಪುರುಷ ಅಭ್ಯರ್ಥಿಗಳಿಗೆ. ಹುಡುಗರಿಗೆ 1600 ಮೀಟರ್ ಓಟ ಇರುತ್ತೆ. ಅರ್ಹತೆ ವೇಳೆ 6 ನಿಮಿಷ 30 ಸೆಕೆಂಡಲ್ಲಿ ಒಂದು ರೀಚನ್ನು ಆಗಬೇಕು. 1.5 ಕಿಲೋಮೀಟ್ರ್ಗಿಂತ ಜಾಸ್ತಿ ಇರುತ್ತೆ. ಅದನ್ನು 6 ನಿಮಿಷ 30 ಸೆಕೆಂಡಲ್ಲಿ ಮಾತ್ರ ನಿಮಗೆ ಓಡೋದಿರುತ್ತೆ. ಇಲ್ಲಿ ಎತ್ತರ ಜಿಗಿತ ಅಂತ ಕೊಟ್ಟಿದ್ದಾರೆ. ಎತ್ತರ ಜಿಗಿತ ಬಂದು ಅಥವಾ ಉದ್ದ ಜಿಗಿತ ಎರಡರಲ್ಲಿ ಒಂದು. ಎತ್ತರ ಜಿಗಿಬೋದು, ಉದ್ದ ಜಿಗಿಬೋದು. 1.220 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಕೊಟ್ಟಿದ್ದಾರೆ. ಮತ್ತು 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶ ಇರುತ್ತೆ. 3 ನಿಮಗೆ ಅವಕಾಶ ಇರುತ್ತೆ. ಎತ್ತರ ಜಿಗಿತ 1.20 ಮೀಟರ್ ಅಂತ ಕೊಟ್ಟಿದ್ದಾರೆ ಹೈಟು. ಉದ್ದ ಜಿಗಿತ ಅಂದರೆ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತ ಕೊಟ್ಟಿದ್ದಾರೆ. ಇಷ್ಟು ನೀವು ಎರಡರಲ್ಲಿ ಒಂದನ್ನು ಮಾಡಬೇಕು.
3 ಅವಕಾಶ ಇರುತ್ತೆ ಇದರಲ್ಲಿ ನಿಮಗೆ ಉದ್ದ ಜಿಗಿದಲ್ಲಿ ಎತ್ತರ ಜಿಗಿದಲ್ಲಿ 3 ಸಲ ಅವಕಾಶ ಇರುತ್ತೆ. 3 ಸಲ ಅಲ್ಲಿ ನೀವು ಪಾಸ್ ಆಗಬೇಕು. ಗುಂಡು ಎಸೆತ ಕೂಡ ಇರುತ್ತೆ. ಇಲ್ಲಿ ಗುಂಡು ಎಸೆತದಲ್ಲಿ 5.60 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಕೊಟ್ಟಿದ್ದಾರೆ. 5.60 ಮೀಟ್ರ್ ದೂರ ಈ ಒಂದು ಗುಂಡನ್ನು ಎಸಿಬೇಕಾಗುತ್ತೆ. 3 ಅವಕಾಶ ಇರುತ್ತೆ ಇದರಲ್ಲಿ. 3 ಅವಕಾಶದಲ್ಲಿ ನೀವು ಪಾಸ್ ಆಗಲೇಬೇಕು. ಅದರ ನಂತರ ಮಹಿಳಾ ಅಭ್ಯರ್ಥಿಗಳಿಗೆ 400 ಮೀಟ್ರ್ ಓಟ ಇರುತ್ತೆ. 400 ಮೀಟ್ರ್ ರನ್ನಿಂಗು 2 ನಿಮಿಷಕ್ಕಿಂತ ಮೀರದಂತೆ 2 ನಿಮಿಷ ಒಳಗಾಗಿ 400 ಮೀಟ್ರ್ ಮಾಡಬೇಕು. ಎತ್ತರ ಜಿಗಿತ ಇರುತ್ತೆ 0.90 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ. ಉದ್ದ ಜಿಗಿತ ಇರುತ್ತೆ 2.50 ಮೀಟ್ರ್ಗಿಂತ 2.5 ಮೀಟ್ರ್ ನಿಮಗೆ 3 ಅವಕಾಶ ಇರುತ್ತೆ ಜಿಗಿಯೋದು. ಗುಂಡು ಎಸೆತ ಕೂಡ ಇರುತ್ತೆ. 4 kgದು ಗುಂಡು ಎಸೆತ ಇರುತ್ತೆ. ಅದನ್ನು ಕೂಡ ಪೂರೈಸಬೇಕು. ಇದು ಮಹಿಳೆಯರಿಗೆ. ಅದರ ನಂತರ ಇಲ್ಲಿ ನಿಮಗೆ ದೃಷ್ಟಿ ಕೂಡ ಮಾಡಬೇಕಾಗುತ್ತೆ. ಅಂದರೆ ತಾತ್ಕಾಲಿಕವಾಗಿ ಆಯ್ಕೆ ಯಾರಾಗಿರ್ತಾರೋ ಅಂಥವ್ರಿಗೆ ಒಂದು ದೃಷ್ಟಿ ಅಂದರೆ ಕಣ್ಣಿನ ಟೆಸ್ಟನ್ನು ಮಾಡಲಾಗ್ತದೆ. ಐ ಟೆಸ್ಟನ್ನು ಮಾಡ್ತಾರೆ. ದೂರದೃಷ್ಟಿ ಸಮೀಪ ದೃಷ್ಟಿಯನ್ನು ಟೆಸ್ಟ್ ಮಾಡಲಾಗುತ್ತೆ. ಈ ಒಂದು ಕೊಟ್ಟಿದ್ದಾರೆ ಉತ್ತಮ 6.9 6.9 ಇರಬೇಕಂತ ಕೊಟ್ಟಿದ್ದಾರೆ. ಕನಿಷ್ಠ 6.9 6.12 ಅಂತ ಕೊಟ್ಟಿದ್ದಾರೆ. ಮತ್ತು ಶ್ರವಣ ಶಕ್ತಿ ಕಿವಿದು ಕೂಡ ಟೆಸ್ಟ್ ಮಾಡ್ತಾರೆ. ಯಾರೆಲ್ಲ ಒಂದು ಸೆಲೆಕ್ಟ್ ಆಗ್ತಾರೆ ತಾತ್ಕಾಲಿಕ ಆಯ್ಕೆ ಪೇಟೆಯಲ್ಲಿ ಅಂಥವ್ರಿಗೆ ಕಣ್ಣಿಂದು ಕಿವಿದು ಫಿಸಿಕಲ್ ಟೆಸ್ಟನ್ನು ಮಾಡ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ತೊಗೋಬೇಕಲ್ಲ, ಮೆಡಿಕಲ್ ಸರ್ಟಿಫಿಕೇಟ್, ಅದಕ್ಕಾಗಿ ಎಲ್ಲ ಟೆಸ್ಟ್ ಮಾಡಿ ನೀವು ಕೊಡಬೇಕಾಗುತ್ತೆ. ಹಾಗೂ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮೊದಲಿಗೆ ಆಧಾರ್ ಕಾರ್ಡು, SLC ಅಂಕಪಟ್ಟಿ ಕೂಡ ಬೇಕಾಗುತ್ತೆ, PUC ಅಂಕಪಟ್ಟಿ ಕೂಡ ಬೇಕಾಗುತ್ತೆ, ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆದರೆ ಫಿಸಿಕಲ್ ಸರ್ಟಿಫಿಕೇಟು, ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಬೇಕಾಗುತ್ತೆ, UDD ಕಾರ್ಡ್ ಬೇಕಾಗುತ್ತೆ. ಮತ್ತು ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಅಭ್ಯರ್ಥಿ 371J ಕನ್ನಡ ಮಾಧ್ಯಮ ಇವೆಲ್ಲವೂ ಕೂಡ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಒಂದು ಫೋಟೋ, ಒಂದು ಸಿಗ್ನೇಚರ್ ಕೂಡ ಬೇಕಾಗುತ್ತೆ. ಇಷ್ಟಿದು ಸಾಕು, ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊಬೈಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು 3991 ಪೋಸ್ಟ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿಯಲ್ಲಿ ಏನಾದರೂ ಕ್ವಶನ್ ಕೇಳೋದಿದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.